20 ವರ್ಷಗಳಿಂದ ದೈಹಿಕ ಶಿಕ್ಷಕರನ್ನ ನೇಮಕಾತಿ ಮಾಡಿಲ್ಲ. ಬಟ್ ಈಗ ನೇಮಕಾತಿ ಅಧಿಸೂಚನೆ ನೀಡಿದ್ದಾರೆ. ಅದರಲ್ಲಿ 500-100 ಪೋಸ್ಟ್ಗಳು ಮಾತ್ರ ನೀಡಿದ್ದಾರೆ. ಇವರಿಗೆಲ್ಲ ವಯಸ್ಸಾಗಿದೆ, ಹೀಗಾಗಿ ವಯೋಮಿತಿ ಸಹ ಕೇಳ್ತಿದ್ದಾರೆ. 20 ವರ್ಷಗಳಿಂದ ಕಷ್ಟಪಟ್ಟು ಓದಿದ್ದಾರೆ, ದೈಹಿಕ ಶಿಕ್ಷಕರ ಆಗಬೇಕೆಂಬುದು ಕನಸು ಕಂಡಿದ್ರು. ಬಟ್ ಇದೆಲ್ಲ ಏಜು ಈಗ ಮುಗಿದು ಹೋಗಿದೆ, ಹೀಗಾಗಿ ವಯೋಮಿತಿ ನಮಗೆ ನೀಡಬೇಕೆಂಬುದು ಒಂದು ಕಡೆ ಒತ್ತಾಯ ಮಾಡ್ತಾರೆ. ಯಾಕಂದರೆ ಸರ್ಕಾರ 20 ವರ್ಷಗಳಿಂದ ದೈಹಿಕ ಶಿಕ್ಷಕ ನೇಮಕಾತಿಯನ್ನು ಮಾಡಿಲ್ಲ. ಇಲ್ಲಿ ಮಾತಾಡಿಸ್ತೀನಿ ಸರ್, ನಮಸ್ತೆ. ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀರಿ? ಯಾಕಂದ್ರೆ ನಿಮ್ಮ ಏಜ್ ಮುಗಿದು ಹೋಗಿದೆ, ಈಗ ನೀವು ದೈಹಿಕ ಶಿಕ್ಷಕರಾಗಲು ಒಂದು ಕಡೆ ಕನಸು ಕಾಣ್ತಿದ್ರಿ. ವಯೋಮಿತಿ ಸಡಿಲಿಕೆ ಮಾಡಲಿಕ್ಕೆ ನಾವು ಸರ್ಕಾರವನ್ನು ಕೇಳ್ಕೊಳ್ತೀವಿ. ಮತ್ತು 200 ಮಾರ್ಕ್ಸಿಗೆ ಎಕ್ಸಾಮನ್ನು ಇಡಲಿಕ್ಕೆ ಆವಾಗ ಈಗ ನಿಮ್ಮ ಏಜ್ ಎಷ್ಟಿದೆ, ಎಷ್ಟು ಪೋಸ್ಟಿಗೆ ಕರೆದಾರೆ ಅಂತ ಈಗ ಸದ್ಯ 22 ರಾಜ್ಯಗಳಲ್ಲಿ 44 ಪೋಸ್ಟ್ ಅಷ್ಟೇ. ನಾನು ಎಚ್ ಕೆಯಲ್ಲಿ ಎಚ್ ಕೆಯಲ್ಲಿ 106 ಪೋಸ್ಟ್ ಕರೆದಿದ್ದಾರೆ. ಈಗ ನಿಮ್ಮ ಏಜ್ ಎಷ್ಟೀಗ ಅಂತ? 43 ಕ್ರಾಸ್ ಆಗಿದೆ ಸರ್ ನಮ್ಮದು. ಈಗ ದೈಹಿಕ ಶಿಕ್ಷಕರ ಅರ್ಜಿ ಹಾಕಬೇಕಂದ್ರೆ ಎಷ್ಟು ಏಜ್ ಕೇಳ್ತಿದ್ದಾರೆ? ಇವಾಗ ಇಂದಿನ ಸಡಿಲಿಕೆ ಪ್ರಕಾರ, ಇಂದಿನ ವಯೋಮಿತಿ ಪ್ರಕಾರ 43 ಇತ್ತು. ಒ ಬಿ ಸಿಯಲ್ಲಿ, SC ST ಯಲ್ಲಿ 45 ಇತ್ತು ರೀ. ಈಗಿನ ಪ್ರಕಾರ ಹೋಗಿ 41 ಮಾಡಿದ್ದಾರೆ. ಒ ಬಿ ಸಿಯಲ್ಲಿ, SC ST ಯಲ್ಲಿ 45 ಮಾಡಿದ್ದಾರೆ ಸರ್. ಈಗ ಎಷ್ಟು ವಯೋಮಿತಿ ಸಡಿಲಿಕೆ ಮಾಡ್ಬೇಕಂತ ಸರ್ಕಾರ ಒತ್ತಾಯ ಮಾಡ್ತಾರೆ? 5 ವರ್ಷ ಸಡಿಲಿಕೆ ಮಾಡ್ಬೇಕಂತ. ಈಗ ನಿಮ್ಮ 43 ಇದೆ ಏಜ್? 43 ಇದೆ ಸರ್. ಇಂದಿನ ವಯೋಮಿತಿ 43 ಇತ್ತು ಸರ್. ಈಗ ನೀವು ಅರ್ಜಿ ಹಾಕ್ಬೋದಾ? ಅವಕಾಶ ಇದೆಯಾ ಇಲ್ವಾ? ಈಗಿನ ಅವಕಾಶ ಬರಲ್ಲ ಸರ್. ಈಗಿನ ರೂಲ್ಸ್ ಪ್ರಕಾರ ನೋಡ್ತಿರ್ಬೋದು, ಸಾಕಷ್ಟು ಈಗ ಏಜ್ ಆಗೋಗಿದೆ. 20 ವರ್ಷಗಳ ನಂತರ ಈ ಒಂದು ದೈಹಿಕ ಶಿಕ್ಷಕರ ನೇಮಕಾತಿ ಸರ್ಕಾರ ಕರೆದಿದೆ. ಆ ಒಂದು ದೃಷ್ಟಿಯಿಂದ ಈ ವಯೋಮಿತಿಯನ್ನು ಸಡಿಲಿಕೆ ಮಾಡಬೇಕೆಂಬುದು ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. 20 ವರ್ಷಗಳಿಂದ ದೈಹಿಕ ಶಿಕ್ಷಕರನ್ನ ನೇಮಕಾತಿ ಮಾಡಿಲ್ಲ. ಬಟ್ ಈಗ ನೇಮಕಾತಿ ಅಧಿಸೂಚನೆ ನೀಡಿದ್ದಾರೆ. ಅದರಲ್ಲಿ 500-100 ಪೋಸ್ಟ್ಗಳು ಮಾತ್ರ ನೀಡಿದ್ದಾರೆ. ಇವರಿಗೆಲ್ಲ ವಯಸ್ಸಾಗಿದೆ, ಹೀಗಾಗಿ ವಯೋಮಿತಿ ಸಹ ಕೇಳ್ತಿದ್ದಾರೆ. 20 ವರ್ಷಗಳಿಂದ ಕಷ್ಟಪಟ್ಟು ಓದಿದ್ದಾರೆ, ದೈಹಿಕ ಶಿಕ್ಷಕರ ಆಗಬೇಕೆಂಬುದು ಕನಸು ಕಂಡಿದ್ರು. ಬಟ್ ಇದೆಲ್ಲ ಏಜು ಈಗ ಮುಗಿದು ಹೋಗಿದೆ, ಹೀಗಾಗಿ ವಯೋಮಿತಿ ನಮಗೆ ನೀಡಬೇಕೆಂಬುದು ಒಂದು ಕಡೆ ಒತ್ತಾಯ ಮಾಡ್ತಾರೆ. ಯಾಕಂದರೆ ಸರ್ಕಾರ 20 ವರ್ಷಗಳಿಂದ ದೈಹಿಕ ಶಿಕ್ಷಕ ನೇಮಕಾತಿಯನ್ನು ಮಾಡಿಲ್ಲ. ಇಲ್ಲಿ ಮಾತಾಡಿಸ್ತೀನಿ ಸರ್, ನಮಸ್ತೆ. ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀರಿ? ಯಾಕಂದ್ರೆ ನಿಮ್ಮ ಏಜ್ ಮುಗಿದು ಹೋಗಿದೆ, ಈಗ ನೀವು ದೈಹಿಕ ಶಿಕ್ಷಕರಾಗಲು ಒಂದು ಕಡೆ ಕನಸು ಕಾಣ್ತಿದ್ರಿ. ವಯೋಮಿತಿ ಸಡಿಲಿಕೆ ಮಾಡಲಿಕ್ಕೆ ನಾವು ಸರ್ಕಾರವನ್ನು ಕೇಳ್ಕೊಳ್ತೀವಿ. ಮತ್ತು 200 ಮಾರ್ಕ್ಸಿಗೆ ಎಕ್ಸಾಮನ್ನು ಇಡಲಿಕ್ಕೆ ಆವಾಗ ಈಗ ನಿಮ್ಮ ಏಜ್ ಎಷ್ಟಿದೆ, ಎಷ್ಟು ಪೋಸ್ಟಿಗೆ ಕರೆದಾರೆ ಅಂತ ಈಗ ಸದ್ಯ 22 ರಾಜ್ಯಗಳಲ್ಲಿ 44 ಪೋಸ್ಟ್ ಅಷ್ಟೇ. ನಾನು ಎಚ್ ಕೆಯಲ್ಲಿ ಎಚ್ ಕೆಯಲ್ಲಿ 106 ಪೋಸ್ಟ್ ಕರೆದಿದ್ದಾರೆ. ಈಗ ನಿಮ್ಮ ಏಜ್ ಎಷ್ಟೀಗ ಅಂತ? 43 ಕ್ರಾಸ್ ಆಗಿದೆ ಸರ್ ನಮ್ಮದು. ಈಗ ದೈಹಿಕ ಶಿಕ್ಷಕರ ಅರ್ಜಿ ಹಾಕಬೇಕಂದ್ರೆ ಎಷ್ಟು ಏಜ್ ಕೇಳ್ತಿದ್ದಾರೆ? ಇವಾಗ ಇಂದಿನ ಸಡಿಲಿಕೆ ಪ್ರಕಾರ, ಇಂದಿನ ವಯೋಮಿತಿ ಪ್ರಕಾರ 43 ಇತ್ತು. ಒ ಬಿ ಸಿಯಲ್ಲಿ, SC ST ಯಲ್ಲಿ 45 ಇತ್ತು ರೀ. ಈಗಿನ ಪ್ರಕಾರ ಹೋಗಿ 41 ಮಾಡಿದ್ದಾರೆ. ಒ ಬಿ ಸಿಯಲ್ಲಿ, SC ST ಯಲ್ಲಿ 45 ಮಾಡಿದ್ದಾರೆ ಸರ್. ಈಗ ಎಷ್ಟು ವಯೋಮಿತಿ ಸಡಿಲಿಕೆ ಮಾಡ್ಬೇಕಂತ ಸರ್ಕಾರ ಒತ್ತಾಯ ಮಾಡ್ತಾರೆ? 5 ವರ್ಷ ಸಡಿಲಿಕೆ ಮಾಡ್ಬೇಕಂತ. ಈಗ ನಿಮ್ಮ 43 ಇದೆ ಏಜ್? 43 ಇದೆ ಸರ್. ಇಂದಿನ ವಯೋಮಿತಿ 43 ಇತ್ತು ಸರ್. ಈಗ ನೀವು ಅರ್ಜಿ ಹಾಕ್ಬೋದಾ? ಅವಕಾಶ ಇದೆಯಾ ಇಲ್ವಾ? ಈಗಿನ ಅವಕಾಶ ಬರಲ್ಲ ಸರ್. ಈಗಿನ ರೂಲ್ಸ್ ಪ್ರಕಾರ ನೋಡ್ತಿರ್ಬೋದು, ಸಾಕಷ್ಟು ಈಗ ಏಜ್ ಆಗೋಗಿದೆ. 20 ವರ್ಷಗಳ ನಂತರ ಈ ಒಂದು ದೈಹಿಕ ಶಿಕ್ಷಕರ ನೇಮಕಾತಿ ಸರ್ಕಾರ ಕರೆದಿದೆ. ಆ ಒಂದು ದೃಷ್ಟಿಯಿಂದ ಈ ವಯೋಮಿತಿಯನ್ನು ಸಡಿಲಿಕೆ ಮಾಡಬೇಕೆಂಬುದು ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.